ಒಂದು ಕೆಟ್ಟ ತಿಂಗಳು, ಅಕ್ಷರಶಃ ಪಾಪ ಅನ್ಸುವಷ್ಟು ಕಷ್ಟದ ತಿಂಗಳು ಮೆಲಿಸ್ಸಾ ನೋಬಲ್ ಅವರ ಜೀವನದಲ್ಲಿ ಬಂದುಬಿಟ್ಟಿತ್ತು. ಕೋವಿಡ್ ಬಂದು ಹಾಸಿಗೆ ಹಿಡಿದರು. ಅವರ ಅಮ್ಮ ಶ್ವಾಸಕೋಶದ ಸೋಂಕಿನಿಂದ ಆಸ್ಪತ್ರೆ ಸೇರಿದರು. ಮೆಲ್ಬೋರ್ನ್ನಲ್ಲಿರುವ ಅವರ ಹಳೆಯ ಮನೆಯಲ್ಲಿ ದೊಡ್ಡ ನೀರಿನ ಲೀಕೇಜ್ ಸಮಸ್ಯೆ. ಅಷ್ಟೇ ಅಲ್ಲ, ಕುಟುಂಬದ ಒಬ್ಬರು ಆಕಸ್ಮಿಕವಾಗಿ ಅವರ ಕಾರಿಗೆ ಡಿಕ್ಕಿ ಹೊಡೆದಿದ್ದರು. ಪೆಟ್ಟು ಮೇಲೆ ಪೆಟ್ಟು, ಒಂದರ ಹಿಂದೊಂದು ಕಷ್ಟಗಳು. ಇಷ್ಟೆಲ್ಲ ಆದಾಗ ಯಾವ ತಾಯಿಗಾದರೂ ಜೀವನದ ಮೇಲೆ ಬೇಸರ ಬರಲೇಬೇಕು. ಮೆಲಿಸ್ಸಾ ಕೂಡ ವಿಪರೀತ ಹತಾಶರಾಗಿ ಎಲ್ಲದರ ಮೇಲೂ ಸಿಟ್ಟಿಗೆದ್ದಿದ್ದರು. ಒಂದು ರೀತಿಯಲ್ಲಿ ಅದೃಷ್ಟವೆಂಬುದು ತಮ್ಮನ್ನೇ ಮರೆತು ಬಿಟ್ಟಂತೆ ಭಾಸವಾಗುತ್ತಿತ್ತು. ಆಗಲೇ ಆ ಕ್ಷಣ ಬಂತು. ಅವರ 11 ವರ್ಷದ ಮಗ ನಗುಮೊಗದಿಂದ, ಅಮ್ಮ, ಒಂದ್ ಲಾಟರಿ ಟಿಕೆಟ್ ತಗೊಳ್ಳೋಣವಾ ಎಂದು ಕೇಳಿದ. ಅವನ ಮುಖದಲ್ಲಿ ನಿಷ್ಕಲ್ಮಶ ಆಸೆ, ಒಂದು ಪುಟ್ಟ ನಿರೀಕ್ಷೆ ಮಿಂಚುತ್ತಿತ್ತು. ಮೆಲಿಸ್ಸಾಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಈ ಅದೃಷ್ಟ ಹೀಗಿರುವಾಗ ಲಾಟರಿ ಬೇರೆನಾ ಅಂತ ಅಂದುಕೊಂಡರು. ಆದರೆ ಮಗನ ಮುಖದಲ್ಲಿನ ಆಸೆಯನ್ನು ನೋಡಿ ಅವನ ಪುಟ್ಟ ಖುಷಿಗೋಸ್ಕರ ಒಂದು ಟಿಕೆಟ್ ಖರೀದಿಸಿದರು. ಆ ಟಿಕೆಟ್ ಚೆಕ್ ಮಾಡಿದಾಗ ಅವರ ಕಣ್ಣಿಗೆ ಕಂಡದ್ದನ್ನು ನಂಬಲಾಗಲಿಲ್ಲ. ಅವರ ಅದೃಷ್ಟ ನಿಜವಾಗಿಯೂ ಬದಲಾಗಿತ್ತು. ಆ ಚಿಕ್ಕ ಲಾಟರಿ ಟಿಕೆಟ್ ಅವರನ್ನು ಗೆಲ್ಲಿಸಿತ್ತು. ಆ ಗೆಲುವು ಅವರ ಮನಸ್ಸಿಗೆ ದೊಡ್ಡ ನಿರಾಳತೆ ತಂದಿತ್ತು. ಗೆದ್ದ ದೊಡ್ಡ ಹಣವೇನಲ್ಲ, ಆದರೆ ಆ ಕ್ಷಣಕ್ಕೆ, ಆ ಸಂಕಷ್ಟದ ಸಮಯಕ್ಕೆ ಅದು ದೊಡ್ಡ ಗೆಲುವು. ನಮ್ಮೆಲ್ಲರ ಮುಖದಲ್ಲಿ ನಗು ತಂದ ಹಣವಿದು ಎಂದು ಮೆಲಿಸ್ಸಾ ಖುಷಿಯಿಂದ ಹೇಳಿಕೊಂಡರು. ಅವರ ಧ್ವನಿಯಲ್ಲಿ ನೆಮ್ಮದಿ ಇತ್ತು. ಆ ಗೆದ್ದ ಹಣದಿಂದ ಅವರು ದೊಡ್ಡ ಶ್ರೀಮಂತರಾಗಲಿಲ್ಲ, ಆದರೆ ಇಡೀ ಕುಟುಂಬ ಸೇರಿ ಒಂದು ಸಂಜೆಯ ಸಂತೋಷಕ್ಕಾಗಿ ಹೊಟ್ಟೆ ತುಂಬ ಐಸ್ ಕ್ರೀಂ ಸವಿಯಲು ಬೇಕಾದಷ್ಟು ಹಣ ಬಂದಿತ್ತು. ಅದಕ್ಕಿಂತ ದೊಡ್ಡ ಖುಷಿ ಏನಿರಲು ಸಾಧ್ಯ ಹೇಳಿ? ಕೆಲವೊಮ್ಮೆ ದೊಡ್ಡ ಕನಸುಗಳಿಗಿಂತ ಒಂದು ಪುಟ್ಟ ಸಂತೋಷ, ಒಂದು ಕ್ಷಣದ ನಗು, ಇಡೀ ಕುಟುಂಬ ಒಟ್ಟಾಗಿ ಸವಿಯುವ ಐಸ್ ಕ್ರೀಂ, ಇವೆಲ್ಲವೂ ಹೆಚ್ಚು ಅಮೂಲ್ಯ ಎನ್ನಿಸುತ್ತದೆ ಅಲ್ಲವೇ? ಆ 11 ವರ್ಷದ ಮಗನ ಮನಸ್ಸು ಅದೃಷ್ಟವನ್ನು ಮತ್ತೆ ತಂದಿತ್ತು.